ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಬಂದಿದ್ದೀನಿ ವೆಲ್ತ್ ಎಕ್ಸ್ಪೋ ಅಂತ ಬೆಂಗಳೂರಲ್ಲಿ ನಿಮಗೆ ವೈಟ್ ಫೀಲ್ಡಲ್ಲಿ ನಡೀತಾ ಇದೆ. ಸೊ ಇವತ್ತು ಈ ವ್ಲಾಗಲ್ಲಿ ಏನಂತಂದರೆ ವೆಲ್ತ್ ಎಕ್ಸ್ಪೋದಲ್ಲಿ ಸೊ ಏನೇನೆಲ್ಲ ಮೆಂಟರ್ಸ್ಗಳು ಏನೇನು ಹೇಳ್ತಾರೆ ಎಲ್ಲ ತೋರಿಸ್ತೀನಿ. ಸೊ ಯಾರ್ಯಾರು ಟ್ರೇಡಿಂಗ್ ಶುರು ಮಾಡಿರ್ತೀರ ಅವ್ರಿಗೆ ಇದು ವೆಲ್ತ್ ಎಕ್ಸ್ಪೋ ಯೂಸ್ಫುಲ್ ಆಗ್ಬೋದು ನಿಮಗೆ. ಸೊ ಇಲ್ಲಿ ತುಂಬಾ ಸ್ಟಾಲ್ಸ್ಗಳೆಲ್ಲ ಇದ್ದಾವೆ. ಸೊ ಡೆಲ್ಟಾ ಎಕ್ಸ್ಚೇಂಜು ಮತ್ತು ಮೋತಿಲಾಲ್ ಒಸ್ವಾಲ್ ಇದು ನಿಮಗೆ ಟ್ರೇಡಿಂಗ್ ಆಲ್ಗೋ ಟ್ರೇಡಿಂಗು ಸೊ ಇವೆಲ್ಲ ಸಾಫ್ಟ್ವೇರ್ಗಳೆಲ್ಲ ಇದ್ದಾವೆ. ನಾನು ನಮ್ಮ ಒಂದು ಟ್ರೇಡಿಂಗ್ ಸ್ಟ್ರಾಟಜಿಸ್ ಏನೇನಿದೆ, ಯಾವ್ದು ಸಾಫ್ಟ್ವೇರ್ಗಳಿದೆ, ಸೊ ಪ್ರತಿಯೊಂದನ್ನು ಹಿಂಗೆ ನೋಡಿಕೊಂಡು ಸೊ ಇವತ್ತು ಮೆಂಟರ್ಸ್ಗಳು ಏನೇನು ಹೇಳ್ತಾರೆ ಅದನ್ನು ವೀಡಿಯೋದಲ್ಲಿ ಹಾಕ್ತಿರ್ತೀನಿ. ಸೊ ಯಾರಿಗಾರು ಯೂಸ್ಫುಲ್ ಆಗ್ಬೋದು ನೋಡಿ. ಸೊ ತುಂಬಾ ಕಂಪನಿ ಇದ್ದಾವೆ ಇಲ್ಲಿ ನಾನು ನೋಡಿದಂಗೆ. ಸೊ ಆಲ್ಗೋ ಟ್ರೇಡಿಂಗು ತುಂಬ ಕಂಪನಿಗಳಿದ್ದಾವೆ. ಸೊ ಬ್ರೋಕರೇಜ್ ಕಂಪನಿಗಳಿದ್ದಾವೆ. ಸೊ ಒಂದು ಒಳ್ಳೆ ಎಕ್ಸ್ಪೋ ನಡೀತಾ ಇದೆ. ಸೊ ನಾನು ಫಸ್ಟ್ ಟೈಮ್ ಬಂದಿರೋದು, ನನಗೂ ಇದು ಎಕ್ಸ್ಪೋ ನಡೀತೆ ಅಂತ ಗೊತ್ತಿರಲಿಲ್ಲ. ಸೊ ಇದು ಆಲ್ಮೋಸ್ಟ್ ಸೆಕೆಂಡ್ ಟೈಮ್ ಅಂತೆ. ನೆಕ್ಸ್ಟ್ ಟೈಮು ಮಿಸ್ ಮಾಡ್ಕೊಳ್ಳೋದು ಯಾರು ಬರೋಗಿದ್ರೆ ಬನ್ನಿ. ಸೊ ಯಾರ್ಯಾರು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಾ, ಫ್ಯೂಚರು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ಇದೊಂದು ಯೂಸ್ ಆಗ್ಬೋದು ನನ್ನ ವೀಡಿಯೋ. ಸೊ ಅದಕ್ಕೋಸ್ಕರ ಒಂದು ವ್ಲಾಗ್ ತೊಗೊಂಡಿದ್ದೀನಿ ಇದು. ಸೊ ಈ ವ್ಲಾಗ್ನ ನೋಡಿ ಕಂಟಿನ್ಯೂಸ್ ಆಗಿ ಏನಾದ್ರು ಯೂಸ್ಫುಲ್ ಇನ್ಫಾರ್ಮೇಷನ್ ಇತ್ತು ಅಂದರೆ ಗ್ಯಾದರ್ ಮಾಡಿ. ಸೊ ವಿಡಿಯೋನ ಎಂಜಾಯ್ ಮಾಡಿ. ಸೊ ಏನೇನೆಲ್ಲ ಮೆಂಟರ್ಗಳು ಹೇಳೋಕ್ಕಾಗುತ್ತೆ ಅಷ್ಟು ಮೇನ್ ಪಾಯಿಂಟ್ಸ್ನ ನಿಮಗೆ ಇದ್ರಲ್ಲಿ ಏನೇನು ಹೇಳ್ತಾರೆ ಅದನ್ನು ಹಾಕಿರ್ತೀನಿ. ಹಾಗೆ ನೋಡಿ ನಿಮಗೆ ತುಂಬಾ ಸ್ಟಾಲ್ಸ್ಗಳಲ್ಲಿ ಯಾವ್ಯಾವುದೋ ಕಂಪನಿಗಳು ಬಂದಿದೆ ಅದರದೆಲ್ಲ ಒಂದು ಪಿಕ್ಚರ್ ಫೋಟೋಸ್ ಎಲ್ಲ ಹಾಕಿರ್ತೀನಿ ಕ್ಯಾಟ್ಲಾಗ್ಗಳದ್ದು. ಸೊ ನೋಡಿಕೊಂಡು ನೀವು ಯಾವುದಾದ್ರೂ ಬೇಕಂತಂದರೆ ನೀವು ಸಜೆಷನ್ ತೊಗೊಬೋದು ಕಂಪನಿಗಳಲ್ಲಿ ಹೋಗಿ ನೀವು. ಸೊ ಇಲ್ಲಿಗೆ ಬರೋಕ್ಕಾಗಿಲ್ಲ ಅಂದವರು ಸೊ ಇದೊಂದು ಸುಮ್ಮನೆ ಒಂದು ಇನ್ಫಾರ್ಮೇಷನ್ ವಿಡಿಯೋ ಅಂತ ಅಂದ್ಕೊಳ್ಳಿ. ಸೊ ಇದೊಂದು ಕಂಪ್ಲೀಟಾಗಿ ಯಾವುದೇ ಒಂದು ನನ್ನ ಐಡಿಯಾ ಇರೋಲ್ಲ. ಸೊ ಏನಂತಂದರೆ ಸುಮ್ಮನೆ ಬಂದಿರೋದ್ರಿಂದ ಇಲ್ಲಿ ಏನಿದೆ ಸೊ ಅದನ್ನು ನಿಮಗೆ ತೋರಿಸೋದಷ್ಟೇ ನಾನು. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಯಾರ್ಯಾರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಯಾರ್ಯಾರು ಲಾಸ್ ಆಗಿದ್ದೀರಾ, ಯಾರ್ಯಾರು ಪ್ರಾಫಿಟಲ್ಲಿದ್ದೀರಾ, ತುಂಬ ಎಮೋಷನಲ್ಲಾಗಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಲಾಸಲ್ಲಿರೋರೆಲ್ಲ ಮುಂದೊಂದು ದಿನ ಪ್ರಾಫಿಟ್ ಆಗೋದು ಅಂತ ಇರಿ. ಸೊ ಪ್ರಾಫಿಟಲ್ಲಿರೋರು ತುಂಬ ಖುಷಿಯಾಗಿ ಇರೋಕ್ಕೆ ಹೋಗ್ಬಿಡಿ. ಮುಂದೊಂದು ದಿನ ಲಾಸ್ ಆಗ್ಬೋದು ಅಂತಲೂ ಸ್ವಲ್ಪ ಜವಾಬ್ದಾರಿಯಾಗಿ ಇರಿ ಅಷ್ಟೇ. ಯಾಕಂದರೆ ಇವಾಗ ನಾವು ಲಾಸಲ್ಲಿ ಸ್ವಲ್ಪ ಇದ್ದೀವಿ. ಸೊ ಮುಂದೊಂದು ದಿನ ಪ್ರಾಫಿಟಲ್ಲಿ ಇರ್ತೀವಿ ಅನ್ನೋ ಒಂದು ಐಡಿಯಾದಲ್ಲಿ ಸೊ ಈ ಥರ ಎಲ್ಲನೂ ಅಟೆಂಡ್ ಮಾಡ್ತಾಯಿದ್ದೀನಿ. ಸೊ ಮುಂದೊಂದು ದಿನ ನಮ್ಮ ದುಡ್ಡು ಕಳೆದಿರೋದನ್ನು ಸೊ ಇದೇ ಸ್ಟಾಕ್ ಮಾರ್ಕೆಟಿಂದ ರಿಕವರ್ ಮಾಡೋ ಅಂಥ ಒಂದು ಐಡಿಯಾದಲ್ಲಿ ಇದ್ದೀನಿ ನಾನು. ಸೊ ನೋಡೋಣ ಫ್ಯೂಚರಲ್ಲಿ ಏನಾಗ್ಬೋದು ಗೊತ್ತಿಲ್ಲ. ಸೊ ಬನ್ನಿ ಇವಾಗ ಕಾನ್ಫರೆನ್ಸ್ ಅಲ್ಲಿ ಹೋಗ್ತಾಯಿದ್ದೀನಿ. ಸೊ ಏನೇನು ಹೇಳ್ತಾರೆ ನೋಡೋಣ. ಅದನ್ನೆಲ್ಲ ಒಂದು ರೆಕಾರ್ಡ್ ಮಾಡಿ ಹಾಕಿರ್ತೀನಿ, ನೋಡಿ ಯೂಸ್ ಮಾಡಿ. ಮಾರ್ಕೆಟ್ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸ್ ಮಾಡ್ತಾ ಇದ್ದೀವಿ. ಯಾರಿಗೆ ಸಾಲ ಬಾಧೆ, ಶತ್ರು ಬಾಧೆ ಇದೆಯೋ ಮಿಸ್ ಮಾಡಿ ಅಟೆಂಡ್ ಮಾಡಿ. Have that power in my hand. Not like, oh, okay, only money can dictate it. There can be ways of leveraging as well. So leverage is the key over here. Then we have huge amount of momentum because it is a digital asset. A lot of technology has already penetrated this asset class. So when I say penetrated, there are a lot of algos which are running. So your price actions, your technical indicators work well. Why? Because there is huge momentum that is possible. Interested and now it is just starting at 9.5%. So if you are interested in leverage, then this is the best product for you and in the equity markets. And you can take the funding up to 1 year. So up to 1 year you can take the funding, be it in just one stock or multiple stocks. Then anybody who is into algo trading, so algo, whenever you build an algo, so you can build it on various systems. But to place an order, you need an API, you need a broker API. So this is where our Xstream API comes into play. You can connect our API, and again, for last 2 years you have invested immense amount of efforts and money in terms of technology behind it. That's the reason today we are able to achieve the latency of less than 30 milliseconds. One is selling and carrying the position, so open interest creates. So open interest doesn't reflect anything. We need to predict on what side open interests are building up. Okay. So basic concept. ಮಾರ್ಕೆಟ್ ಕಂಡೀಷನ್ ಪ್ರಕಾರ ನಮ್ಮ ಪೊಸಿಷನ್ ಬಿಲ್ಡ್ ಮಾಡ್ಕೋಬೇಕು. ಈಗ ಮಾರ್ಕೆಟ್
ಸೈಡ್ ವೇಸ್ ಇದ್ರೆ ನಾವೊಂದು ರೇಂಜ್ ಬಿಲ್ಡ್ ಮಾಡಿರ್ತೀವಿ, ವರ್ಕ್ ಆಗೋದು ಸೂಪರ್. ಟ್ರೆಂಡ್ ಆಲ್ ಕರೆಕ್ಷನ್ಸ್ ಇನ್ ಎನಿ ಟೈಮ್ ಫ್ರೇಮ್ ಮೇಕ್ಸ್ ಅ ಪ್ಯಾಟರ್ನ್. So how do you know correction has ended? How do you know correction has ended? The price comes out of this pattern. If the price comes out of this pattern, now I know it's going to trend now again based on my way theory. So again, if it's a fresh day, Monday morning, ಸೋಮವಾರ ಬೆಳಗ್ಗೆ ಬರ್ತೀನಿ, ಚಾರ್ಟ್ ಓಪನ್ ಮಾಡ್ಕೋತೀನಿ. ಚಾರ್ಟ್ ಓಪನ್ ಮಾಡ್ಕೊಂಡಾಗ ನಾನು ನೋಡ್ತೀನಿ ಒಂದು ಕರೆಕ್ಷನ್ ಮುಗಿದಿದೆ, ಕರೆಕ್ಷನ್ ಮೇಲೆ ಪ್ರೈಸ್ ಆಕ್ಷನ್ ಕೊಟ್ಟು ಒಂದು ಬ್ರೇಕ್ಔಟ್ ಕೊಟ್ಟಿದೆ ಅನ್ಕೊಳ್ಳೋಣ. It has happened. Now what is the possibility here? Who are looking out for jobs can get to that platform and can gain some insights about that. Hello guys, I'm Neeraj. I head marketing at Debt Exchange. I only invest in crypto and